ಯಾರೆಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂಥವ್ರು ಈ ವಿಡಿಯೋವನ್ನು ನೋಡಲೇಬೇಕು. ಹಾಗಾದ್ರೆ ಯಾವ ರೀತಿ ಯೂಟ್ಯೂಬ್ ವಿಡಿಯೋ ಮಾಡೋದು, ಮತ್ತೆ ಅದರಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಆ ವಿಡಿಯೋಕ್ಕೆ, ಮತ್ತೆ ಜನರು ಅದನ್ನು ಹೆಚ್ಚಾಗಿ ಹೇಗೆ ನೋಡ್ತಾರೆ, ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಯೂಟ್ಯೂಬಲ್ಲಿ ವಿಡಿಯೋ ಮಾಡುವಾಗ ನಾವು ಹೆಚ್ಚಾಗಿ ಲೈವ್ ವಿಡಿಯೋಸ್ ಮಾಡ್ಬೋದು, ಮತ್ತೆ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ಬೋದು. ನಾವು ಲೈವ್ ವಿಡಿಯೋಸ್ ಮಾಡಿದರೆ ನಮ್ಮ ಮುಖ ತೋರಿಸ್ಕೊಂಡು ವಿಡಿಯೋ ಮಾಡೋದಿರ್ತದಲ್ಲ, ಅದು ಮಾಡ್ಬೋದು. ಅಥವಾ ನಾವು ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿ ಅಲ್ಲಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡುವಂಥ ವಿಡಿಯೋನು ಮಾಡ್ಬೋದು. ನಾವು ಮಾಡಿದಂಥ ವಿಡಿಯೋದ ಕ್ವಾಲಿಟಿ ಮತ್ತೆ ನಮ್ದು ವಾಯ್ಸ್ ಇರ್ಬೋದು, ಅಥವಾ ನಮ್ದು ಕಂಟೆಂಟ್ ಇರ್ಬೋದು, ಅಥವಾ ಮಾತಾಡಿರುವ ರೀತಿ ಇರ್ಬೋದು, ಇದೆಲ್ಲ ಒಳ್ಳೇದಿದ್ರೆ ಜನರು ತುಂಬಾ ಮಂದಿ ನೋಡ್ತಾರೆ. ಅಂದ್ರೆ ವ್ಯೂಸ್ ಅದರಿಂದ ಬರ್ತದೆ ನಮಗೆ ವಿಡಿಯೋ. ಮತ್ತೆ ಯಾವುದೇ ನೀವು ಅಂದ್ರೆ ನೀವು ಓನ್ ಆಗಿ ವಿಡಿಯೋ ಮಾಡ್ತೇವೆ ಅಂದ್ರೆ ಒಂದು ವಿಷಯದ ಬಗ್ಗೆ ಅಥವಾ ಒಂದು ವ್ಯಕ್ತಿ ಬಗ್ಗೆ ಅಥವಾ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳುವಾಗ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡೋದಿದ್ರೆ ಅದರಲ್ಲಿ ಇರುವಂತ ನಿಮ್ದು ಕಂಟೆಂಟ್ ಒಳ್ಳೆ ಇರಬೇಕು, ಮತ್ತೆ ನಿಮ್ದು ವಾಯ್ಸ್ ಒಳ್ಳೇದಿರ್ಬೇಕು, ಮತ್ತೆ ನೀವು ಮಾತಾಡುವ ರೀತಿ ಒಳ್ಳೇದಿರ್ಬೇಕು. ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಹೇಗ್ ಮಾಡ್ತಾರ ಅಂತ ಹೇಳಿದ್ರೆ ಅವ್ರ ಹತ್ರ ಇರುವಂತ ಕಂಟೆಂಟ್ ಒಳ್ಳೇದಿಲ್ಲದಿದ್ರು ಅವರು ವಾಯ್ಸ್ ಇಂದ ಅದನ್ನು ಪ್ಯಾಚ್ ಅಪ್ ಮಾಡ್ತಾರೆ ಅಥವಾ ಮೇಕ್ ಓವರ್ ಮಾಡ್ತಾರೆ. ಅಂದ್ರೆ ಅದು ಅವರು ಕೊಡುವಂತ ವಾಯ್ಸ್ ಇಂದ ಅವರು ಅದನ್ನು ಯಾವ ರೀತಿ ಬೇಕು ಆ ರೀತಿಗೆ ತಿರುಗಿಸ್ಕೊಂಡು ಮಾತಾಡ್ತಾರೆ. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಕೆಲವೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಅವ್ರದ್ದು ಹೇಗೆ ಅಂತ ಹೇಳಿದ್ರೆ ಅವರಿಗೆ ಒಂದು ವಿಷಯದ ಬಗ್ಗೆ ಪ್ರತಿಯೊಂದು ಗೊತ್ತಿರುತ್ತೆ, ಮತ್ತೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅದನ್ನ ಗೊತ್ತಿರೋ ರೀತಿನೇ ಹೇಳ್ತಾರೆ, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ಮತ್ತೆ ಅದ್ರ ಬಗ್ಗೆ ಮಾತಾಡುವಾಗ ಅವ್ರು ಅದ್ರ ಬಗ್ಗೆ ಸ್ಟಡಿ ಮಾಡಿ ಮಾತಾಡ್ತಾರೆ. ಸ್ವಲ್ಪ ಸ್ಟಡಿ ಮಾಡಿ ಆ ರೀತಿ ಮಾತಾಡ್ಬೋದು. ಮತ್ತೆ ಯಾರೇ ವಿಡಿಯೋ ಮಾಡೋರಿದ್ರು ಅವ್ರು ಫಸ್ಟ್ ನಾವು ಹೇಗೆ ವಿಡಿಯೋ ಮಾಡ್ಬೇಕು ಮತ್ತೆ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ನಾವು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗ್ತದೆ. ಮತ್ತೆ ವಿಡಿಯೋ ಎಡಿಟಿಂಗ್ ಅಲ್ಲಿ ಇರುವಂಥದ್ದು, ನಾವು ವಿಡಿಯೋ ಯಾವ ರೀತಿ ಎಡಿಟಿಂಗ್ ಮಾಡ್ತೇವೆ ಅದ್ರ ಮೇಲೆ ನಮ್ದು ವಿಡಿಯೋ ರನ್ ಆಗ್ತಾ ಹೋಗ್ತದೆ. ಅಂದ್ರೆ ನಾವು ಮಾಡಿದಂಥ ವಿಡಿಯೋವನ್ನು ಕೆಲವೊಂದ್ ಕಡೆ ವಾಯ್ಸ್ ಸರಿ ಇಲ್ಲ, ಕೆಲವೊಂದ್ ಕಡೆ ಅವ್ರು ಹೇಳಿದ ರೀತಿ ಸರಿ ಇಲ್ಲ, ಅಥವಾ ಅವರನ್ನು ಮಾತಾಡಿ ಸರಿ ಇರೋದಿಲ್ಲ, ಅಥವಾ ಅವ್ರ ಹತ್ರ ಇರುವಂತ ಕಂಟೆಂಟ್ ಸರಿ ಇರೋದಿಲ್ಲ. ಆ ಟೈಮಲ್ಲಿ ನಾವು ಎಡಿಟಿಂಗ್ ಯಾವ ರೀತಿ ಮಾಡ್ತೇವೆ ಅದ್ರ ಮೇಲೆ ವಿಡಿಯೋ ರನ್ ಆಗ್ತದೆ. ಕೆಲವೊಂದು ವಿಡಿಯೋದಲ್ಲಿ ನಾವು ಮಾಡಿದಂಥ ಎಡಿಟಿಂಗ್ ಉಂಟಲ್ಲ, ನಮಗೆ ವಿಡಿಯೋ ನೆಕ್ಸ್ಟ್ ಲೆವೆಲ್ಗೆ ವ್ಯೂಸ್ ಬರುವಂತೆ ಮಾಡ್ತದೆ. ಅಂದ್ರೆ ಜನರಿಗೆ ಮೇನ್ ಆಗಿ ಬೇಕಿರುವಂಥದ್ದು ವಿಡಿಯೋದು ಯಾವ ರೀತಿ ಮಾಡಿದ್ದಾರೆ, ಮತ್ತೆ ಯಾವ ರೀತಿ ಎಡಿಟಿಂಗ್ ಮಾಡಿದ್ದಾರೆ, ಮತ್ತೆ ಜನರಿಗೆ ಯಾವ ರೀತಿ ರೀಚ್ ಆಗ್ತಾ ಇದೆ ಇದನ್ನ ನಾವು ನೋಡ್ಬೋದಾ. ಮತ್ತೆ ಅದ್ರಲ್ಲಿ ನಿಮ್ಗೆ ಬೋರಿಂಗ್ ಅಂತ ಇರಬಾರ್ದು. ಒಂದು ವಿಡಿಯೋ ಮಾಡಿದ್ರೆ ಕೆಲವೊಂದು ಯೂಟ್ಯೂಬರ್ಸ್ ಇರ್ತಾರೆ, ಅವ್ರದ್ದೊಂದು 5 ನಿಮಿಷದ ಇರ್ಬೋದು, ಅಥವಾ ಒಂದು 7 ನಿಮಿಷದ ಇರ್ಬೋದು, ಅಥವಾ ಒಂದು ಕೆಲವೊಂದು 3 ನಿಮಿಷದ ವಿಡಿಯೋಸ್ ಇರ್ಬೋದು. ಅದೆಲ್ಲ ವಿಡಿಯೋಸ್ ಎಲ್ಲ ಎಷ್ಟು ವ್ಯೂ ಆಗಿರುತ್ತೆ ಅಂತ ಹೇಳಿದ್ರೆ ಅವ್ರ ಮಿಲಿಯನ್ ಗಟ್ಲೆ ವ್ಯೂ ಆಗಿರುತ್ತೆ. ಅಂದ್ರೆ 5 ಮಿಲಿಯನ್ 10 ಮಿಲಿಯನ್ ಆ ರೀತಿ ವ್ಯೂ ಆಗುತ್ತೆ. ಅದು ಯಾಕೆ ಆ ರೀತಿ ವ್ಯೂ ಆಗ್ತದೆ ಅಂತ ಹೇಳಿದ್ರೆ ಅವರು ಅದನ್ನ ಯೂಸ್ ಮಾಡಿರುವಂತ ರೀತಿ ಉಂಟಲ್ಲ, ಒಳ್ಳೆ ರೀತಿ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು 2 ನಿಮಿಷದ ವಿಡಿಯೋ ಮಾಡ್ತಾರೆ. ಒಂದು ಉತ್ತಮವಾದ ಒಂದು ಕಂಟೆಂಟ್ ಅನ್ನು ಯೂಸ್ ಮಾಡ್ಕೊಂಡು ಅವ್ರಿಗೆ ಹೇಗ್ ಬೇಕು ಆ ರೀತಿ ಒಂದು ವಿಡಿಯೋ ಮಾಡ್ಕೊಂಡು ಅದನ್ನು ಒಳ್ಳೆ ರೀತಿಯಾಗಿ ವಿಡಿಯೋ ಮಾಡ್ತಾರೆ. ಕೆಲವೊಮ್ಮೆ ನೀವು ವಿಡಿಯೋ ಮಾಡುವಾಗ ನೀವು ಕೆಲವು ಯೂಟ್ಯೂಬರ್ಸ್ ಗಳ ಕೆಲವೊಂದು ಯೂಟ್ಯೂಬ್ ನಲ್ಲಿ ನೀವು ವಿಡಿಯೋಸ್ ಗಳನ್ನ ನೋಡ್ಬೇಕು, ಅವ್ರು ಯಾವ ರೀತಿ ಮಾಡಿರ್ತಾರೆ. ಮತ್ತೆ ಆದ್ರೆ ನೀವು ಅವರಿಗೆ ಮೇಲ್ ಮಾಡಿ ಆಗ್ಬೋದು, ಅಥವಾ ಅವರಿಗೆ ಮೆಸೇಜ್ ಮಾಡಿ ಕೂಡ ನೀವು ಅವ್ರ ಹತ್ರ ಕೇಳ್ಬೋದು, ನೀವು ಯಾವ ರೀತಿ ವಿಡಿಯೋ ಮಾಡ್ತಿದ್ದೀರಾ, ಹೇಗೆ ಮಾಡ್ತಿದ್ದೀರಾ, ಮತ್ತೆ ನಾನೀಗ ವಿಡಿಯೋ ಮಾಡ್ಬೇಕಂತ ಇದ್ದೇನೆ, ನೀವು ನನಗೆ ಅಂದ್ರೆ ಯಾವ ರೀತಿ ಮಾಡ್ಬೇಕಂತ ಸಜೆಸ್ಟ್ ಮಾಡ್ತೀರಾ ಅಂತ ಹೇಳಿ. ಒಂದು ಕಂಟೆಂಟ್ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಹೈಯೆಸ್ಟ್ ವ್ಯೂ ಆಗುತ್ತೆ, ಜನರು ತುಂಬಾ ಮಂದಿ ನೋಡ್ತಾರೆ. ನಾವು ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಅಲ್ಲಿ ಆ ನಂತರ ಒಮ್ಮೆ ರಿವ್ಯೂ ಮಾಡ್ಬೇಕು. ನಾವು ಓನ್ ಆಗಿ ರಿವ್ಯೂ ಮಾಡ್ಬೇಕು, ಎಲ್ಲಿ ಏನು ಮಿಸ್ಟೇಕ್ ಆಗಿದೆ, ಈ ವಿಡಿಯೋ ಹಾಕ್ಬೋದಾ ಅಂತ ಒಮ್ಮೆ ನೋಡ್ಬೇಕು, ಒಮ್ಮೆ ಚೆಕ್ ಮಾಡ್ಬೇಕು. ಆ ನಂತರ ನಾವು ಮೇನ್ ಆಗಿ ಯಾವುದೇ ಒಂದು ವಿಡಿಯೋ ಮಾಡುವಾಗ ಜನರಿಗೆ ಏನ್ ಬೇಕು, ಅಂದ್ರೆ ಜನರಿಗೆ ಇಲ್ಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ, ಮತ್ತೆ ವ್ಯೂಸ್ ಯಾಕೆ ಬರ್ತಿಲ್ಲ, ವಿಡಿಯೋಸ್ ತುಂಬಾ ಮಂದಿ ಯಾಕೆ ನೋಡ್ತಿಲ್ಲ ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ಆ ನಂತರ ಅದಕ್ಕೆ ಯಾವ ರೀತಿ ನಾವು ಚೇಂಜಸ್ ಮಾಡ್ಬೇಕು, ಅಥವಾ ಏನು ಆಡ್ ಮಾಡ್ಬೇಕಾಗತ್ತೆ, ಮತ್ತೆ ಹ್ಯಾಶ್ ಟ್ಯಾಗ್ ಹಾಕೋದಿರ್ಬೋದು, ಅಥವಾ ಪೋಸ್ಟ್ ಮಾಡೋದಿರ್ಬೋದು, ಅಥವಾ ಯಾವೆಲ್ಲ ಮೀಡಿಯಾದಲ್ಲಿ ಹಾಕಿದ್ರೆ ಅದು ತುಂಬಾ ಮಂದಿ ವ್ಯೂಸ್ ಮಾಡ್ತಾರೆ, ಮತ್ತೆ ಎಲ್ಲಿಂದ ಎಲ್ಲಿಗೆ ಟ್ಯಾಗ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಬೇಕು. ಆವಾಗ ನಮ್ಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಜಾಸ್ತಿಯಾಗಿ ವ್ಯೂಸ್ ಬರ್ಲಿಕ್ಕೆ ನಾವು ಸ್ವಲ್ಪ ಪೋಸ್ಟ್ ಮಾಡ್ಬೇಕು, ಕೆಲವರಿಗೆ ನಾವು ಟ್ಯಾಗ್ ಮಾಡ್ಬೇಕು, ಮತ್ತೆ ನಮ್ದೊಂದು ಸರ್ಕಲ್ ಇರುತ್ತೆ, ಫ್ರೆಂಡ್ ಸರ್ಕಲ್ ಇರ್ಬೋದು, ಇನ್ನೊಂದಿರ್ಬೋದು. ಸ್ಟಾರ್ಟಿಂಗ್ ನಾವು ಅವ್ರ ಹತ್ರ ಇದನ್ನು ವ್ಯೂ ಮಾಡ್ಲಿಕ್ಕೆ ಹೇಳ್ಬೇಕು. ಆನಂತರ ಅವ್ರ ಹತ್ರ ಕೇಳ್ಬೇಕು ಇದ್ರಲ್ಲಿ ಏನಿದೆ ಏನಿಲ್ಲ, ಏನು ಆಡ್ ಮಾಡ್ಬೇಕಿರುತ್ತೆ, ಮತ್ತೆ ಏನ್ ಚೇಂಜಸ್ ಮಾಡ್ಬೇಕು, ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಾನು ಏನ್ ಇದ್ರಲ್ಲಿ ಆಡ್ ಮಾಡ್ಬೋದು, ಅಥವಾ ಯಾವ್ದನ್ನ ತೆಗಿಬೇಕು,
ಮತ್ತು ಏನು ಚೇಂಜಸ್ ಮಾಡಬೇಕು ಅಥವಾ ವಾಯ್ಸ್ ಎಲ್ಲಿ ಮಾಡ್ಯುಲೇಷನ್ ಬೇಕಿತ್ತು ಅಥವಾ ವಾಯ್ಸನ್ನು ನಾನು ಮಾತಾಡೋ ರೀತಿಯಲ್ಲಿ ಮಿಸ್ಟೇಕ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತೇಳಿ ಕೇಳಬೇಕು. ಇಷ್ಟೆಲ್ಲ ಕ್ವಾಲಿಟಿಗಳನ್ನು ನಾವು ಆ್ಯಡ್ ಮಾಡಿಕೊಂಡು ಮತ್ತು ಸರಿ ಮಾಡಿಕೊಂಡು ನಾವು ವೀಡಿಯೋಸ್ ಮಾಡಿದರೆ ಖಂಡಿತ ಪ್ರತಿಯೊಬ್ಬರಿಗೆ ತಲುಪುತ್ತೆ. ಮತ್ತು ನಮ್ಮದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಒಳ್ಳೆ ರೀತಿ ಮಾನಿಟೈಸೇಷನ್ ಆಗಿ ಒಳ್ಳೆ ರೀತಿ ವ್ಯೂಸ್ ಬರುತ್ತೆ, ಜನರಿಗೆ ರೀಚ್ ಆಗುತ್ತೆ. ನಾವು ಇವತ್ತು ಮಾಡಿದ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಮತ್ತು ಯಾವ ರೀತಿ ಸರಿ ಮಾಡಿಕೊಂಡು ವಿಡಿಯೋ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೇನೆ. ಇದೆಲ್ಲ ನಿಮಗೆ ನಾನು ಕೊಟ್ಟಂಥ ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.